ಜಿಲ್ಲಾಡಳಿತ ಮತ್ತು DMR ಸಂಸ್ಥೆ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಪೂರ್ವಭಾವಿ ತರಬೇತಿಯನ್ನ ಒಂದು ದಿನದ ಕಾರ್ಯಾಗಾರವನ್ನ ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ಹಾಜರಿರುವಂತಹ ನನ್ನ ಮಿತ್ರರಾದಂಥ ದೇವರಾಜ್ ಅವರೇ, ನಿಖಿಲ್ ಅವರೇ, ಶಂಕರಪ್ಪ ಅವರೇ, ಶಂಕರ್ ಅವರೇ, ಗೋಪಿನಾಥ್ ಅವರೇ, ನಾರಾಯಣ್ ಗೌಡ್ರೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ, ಮುಖಂಡರೇ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ. ಸೊ ನಾವು ವಿದ್ಯಾರ್ಥಿಗಳಿಗೆ ಕರೆದಿದ್ವಿ. ಸುಮಾರು ನೋಡ್ತಾ ಇದ್ದೀನಿ ವಿದ್ಯಾರ್ಥಿ ತಂದೆ ತಾಯಿಗಳು ಜಾಸ್ತಿ ಜನ ಬಂದಿದ್ರು. ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಪ್ರಯೋಜನವನ್ನ ಪಡ್ಕೊಳ್ಬೇಕು ಅಂತ. ತಂದೆ ತಾಯಿಗಳಿಗೆ ಏನ್ ಕುತೂಹಲ ಬಂದಿದೆಯೋ ಗೊತ್ತಿಲ್ಲ. ವಿದ್ಯಾರ್ಥಿಗಳು ನಾವು ಆಗ್ಬೇಕು ಅಂತ ಬಂದ್ರೆ ತಂದೆ ತಾಯಿಗಳು ನಾವು ಅವರಿಗೆ KS IAS ಮಾಡಿಸ್ಬೇಕು ಅಂತ ಬಂದಿದ್ದಾರೆ. ಏನೇ ನಾವು KS IAS ಏನಿದು ಸರ್ವಿಸಸ್ ಇದೆ, ಈ ಆಲ್ ಇಂಡಿಯಾ ಸರ್ವಿಸಸ್, ಇವುಗಳ ಬಗ್ಗೆ ಮತ್ತೆ ರಾಜ್ಯ ಸಿವಿಲ್ ಸೇವೆಗಳ ಬಗ್ಗೆ ಹೆಚ್ಚು ಒಲವನ್ನ ಇಟ್ಕೊಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವುಗಳು ಸಾಮಾನ್ಯವಾಗಿ ನಮ್ಮ ಒಂದು ದೃಢ ನಿರ್ಧಾರವನ್ನ ದೃಢವಾಗಿ ಇಟ್ಕೊಳ್ಬೇಕು. ಆದ್ದರಿಂದ ಸಂವಿಧಾನ ಹೇಳುತ್ತೆ, we the people of India having solemnly resolved to constitute India into a sovereign, socialist, secular, democratic republic and secure all its citizens justice, social, economic, political, liberty of thought, expression, faith, belief and worship, equality of status and opportunity, assuring, promoting among them all the fraternity, assuring the unity and integrity of the nation. On 26th November 1949, we adopt, enact and give ourselves to the Constitution of India. ಇದು ಒಂದು ಚಿಕ್ಕ ಪೇಜ್. ಆ ಪೇಜ್ ಅಲ್ಲಿ ಒಂದು ಇರುವಂತಹ ಪ್ರಸ್ತಾವನೆ ಪೀಠಿಕೆ ಸಂವಿಧಾನದಲ್ಲಿ. ಆದರೆ ಈ ಪೇಜ್ ಅನ್ನ ನಾವು 2 ಸೆಕೆಂಡ್ ಓದಬಹುದು, 2 ನಿಮಿಷದಲ್ಲಿ ಓದಬಹುದು, ಸುಮಾರು 2 ಗಂಟೆಗಳ ಕಾಲ ಅಧ್ಯಯನ ಮಾಡಬಹುದು, 2 ದಿವಸ ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಬಹುದು. ಇಂಥ ಒಂದು ವಿಷಯವನ್ನ ಹೊಂದಿರುವಂತಹ ಸಂವಿಧಾನ ಅಂದ್ರೆ ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯವಾಗಿ ನಾವು ಈ KS ಮತ್ತೆ IAS ಎಕ್ಸಾಮಿನೇಷನ್ಗಳಿಗೆ ಓದುವಾಗ ಸಾಮಾನ್ಯವಾಗಿ ನಾನು ದೇವರಾಜ್ ಓದ್ಬೇಕಾದ್ರೆ ಇದನ್ನ ಜಸ್ಟ್ ಓದ್ಬಿಟ್ರೆ ಸಾಕು, ಇದರಲ್ಲಿ 5 ಮಾರ್ಕ್ಸ್ ಬರೋದು. ಪ್ರಸ್ತಾವನೆ ಬರೀ ನಾನು ಹೇಳಿದ್ನಲ್ಲ ಅಷ್ಟನ್ನ ನೀವು ಓದ್ಕೊಂಡ್ರೆ 5 ಮಾರ್ಕ್ಸ್ ಬರ್ತಾ ಇತ್ತು. ಆದ್ರೆ ಇವತ್ತು 1 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಆ ಪ್ರಸ್ತಾವನೆಯನ್ನ ನೀವು ಯಾವ ರೀತಿ ಓದ್ಬೇಕು, ಆ ಪ್ರಿಯಂಬಲ್ ಅನ್ನ ಯಾವ ರೀತಿ ಓದ್ಬೇಕು ಅಂದ್ರೆ ಅದರ ಬೇಸಿಕ್ಸ್ ಅನ್ನ ತಿಳ್ಕೊಳ್ಬೇಕು. ಅಂದ್ರೆ ರೀಸನಿಂಗ್ ಅನ್ನೋದನ್ನು ಹೆಚ್ಚಾಗಿದೆ ಇವತ್ತು. ಆದ್ರಿಂದ ನಾವುಗಳು ಅತಿ ಹೆಚ್ಚು ಒತ್ತನ್ನ ನಾವು ರೀಸನಿಂಗ್ ಬಗ್ಗೆ ನಾವು ಕೊಡಬೇಕು. ಅದರ ಈ ಬ್ಯಾಕ್ ಗ್ರೌಂಡ್ ಅನ್ನ ಓದ್ಕೊಳ್ಬೇಕು, ಅದರ ಅರ್ಥವನ್ನ ಓದಬೇಕು. ಮತ್ತೆ ನಿಮ್ಗೆ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತಂದ್ರೆ, ನಮ್ಮ ಕಾಲದಲ್ಲಿ ಹೂ ಇಸ್ ಪ್ರೈಮ್ ಮಿನಿಸ್ಟರ್ ಅಂತ ಕೇಳ್ತಾ ಇದ್ರು, ಹೂ ಇಸ್ ಫೈನಾನ್ಸ್ ಮಿನಿಸ್ಟರ್, ಹೂ ಇಸ್ ಡಿಫೆನ್ಸ್ ಮಿನಿಸ್ಟರ್ ಅಂತ ಕೇಳ್ತಾ ಇದ್ರು. ಆದ್ರೆ ಈಗ ಒಂದೇ ಕ್ವಶನ್ 4 ಆನ್ಸರ್ ಅವರೇ ಕೊಟ್ಬಿಡ್ತಾರೆ, ಇದರಲ್ಲಿ ನೀವು ಆಯ್ಕೆ ಮಾಡಿ ಅಂತ. 4 ಕರೆಕ್ಟ್ ಆಗಿರ್ತಾವೆ ನಿಮಗೆ. ದಟ್ ಮೀನ್ಸ್ ನೀವು ಆ ವಿಷಯದಲ್ಲಿ ಆಳವಾಗಿ ತಿಳ್ಕೊಂಡಿರ್ಬೇಕು. ನಿಖಿಲ್ ಅವ್ರು ಹೇಳ್ಬೇಕಾದ್ರೆ ಹೇಳಿದ್ರು, ಪ್ರೈಮ್ ಮಿನಿಸ್ಟರ್ ಸ್ವಿಟ್ಜರ್ಲ್ಯಾಂಡ್ ಹೋದ್ರು, ಏನಕ್ಕೆ ಹೋದ್ರು ಸರಿ, ಹೋದ್ಮೇಲೆ ಏನ್ ಮಾಡಿದ್ರು, ಯಾವ ವಿಷಯದ ಬಗ್ಗೆ ಮಾತನಾಡಿದ್ರು, ಏನ್ ಔಟ್ಕಮ್ ಏನು. ಸೊ ನಮ್ಗೆ ಕ್ವಶನ್ ಯಾವ ರೀತಿ ನಮ್ಮ ಕಾಲದಲ್ಲಿ ಬರ್ತಾ ಇತ್ತು ಅಂದ್ರೆ, ಪ್ರೈಮ್ ಮಿನಿಸ್ಟರ್ ನವೆಂಬರ್ ಈ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ಅಲ್ಲಿ ಎಲ್ಲಿ ಹೋಗಿದ್ರು ಅಷ್ಟೇ ಬರ್ತಾ ಇದ್ದಿದ್ದು. ಈಗ ಆ ರೀತಿ ಅಲ್ಲ. ಅವ್ರು ಹೋದಾಗ 4 ಆನ್ಸರ್ ಕೊಡ್ತಾರೆ, ಇದನ್ನ ಮಾಡಿದ್ರು, ಇದನ್ನ ಮಾಡಿದ್ರು, ಇದನ್ನ ಮಾಡಿದ್ರು ಅಂತ. ನೀವೇನು ಯೋಚನೆ ಮಾಡಬೇಕಾಗಿಲ್ಲ, ಆದ್ರೆ ತಿಳ್ಕೊಂಡಿರ್ಬೇಕು. ಆ ರೀತಿ ರೀಸನಿಂಗ್ ಅಂದ್ರೆ ನಾನು ಹೇಳ್ತಾ ಇರೋದು, ಹಿಂದಿನ ಕಾಲದ ವಿದ್ಯಾಭ್ಯಾಸಕ್ಕೂ ಈಗಿನ ಕಾಲದ ವಿದ್ಯಾಭ್ಯಾಸಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ಆದ್ದರಿಂದ ನೀವು ಮೊದಲನೇದು ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನ ಕ್ರ್ಯಾಕ್ ಮಾಡಬೇಕಾದ್ರೆ ಅತಿ ಹೆಚ್ಚಾಗಿ ನೀವು ಒತ್ತನ್ನ ಕೊಡಬೇಕಾಗಿರೋದು ಯಾವುದು ಅಂದ್ರೆ, ಒಂದು ನಿಮ್ಮ ಬೇಸಿಕ್ಸ್ ಅನ್ನ ಬಲಗೊಳಿಸಬೇಕು. ಬೇಸಿಕ್ಸ್ ಅಂದ್ರೆ
ನೀವು ಓದುವಂತ ವಿಷಯಗಳೇನಿದೆ ಆ ವಿಷಯಗಳ ಬಗ್ಗೆ ಹೆಚ್ಚು ಆಳವಾಗಿ ನೀವು ತಿಳ್ಕೊಳ್ಬೇಕು. ಸೂಪರ್ಫಿಷಿಯಲ್ ಆಗಿ ಓದ್ತೀವಿ ನಾವು. ಸೂಪರ್ಫಿಷಿಯಲ್ ಆಗಿ ಓದಿದ್ರೆ ನಿಮ್ಗೆ, ಯಾಕಂದ್ರೆ ನಮ್ಮ ಕಾಲ ನಾವೇನು 20 ವರ್ಷದಿಂದ ಎಕ್ಸಾಮಿನೇಷನ್ ಅನ್ನ ಬರೆದು ಅವಾಗ ನಾವು ತಿಳ್ಕೊಳ್ತಾ ಇದ್ದಂತ ಕ್ವಶನ್ಸ್ ಯಾವ ರೀತಿ ಇತ್ತು, ಎಕ್ಸಾಮಿನೇಷನ್ ಮಟ್ಟ ಯಾವ ರೀತಿ ಇತ್ತು, ಆದ್ರೆ ಇವತ್ತಿನ ಮಟ್ಟಕ್ಕೂ ಆಗಿನ ಮಟ್ಟಕ್ಕೆ ಅಜಗಜಾಂತರ ವ್ಯತ್ಯಾಸವನ್ನ ಕಾಣಬಹುದು. ಸೊ ಯಾವಾಗ ನಾವು ನಮ್ಮ ಬೇಸಿಕ್ಸ್ ಅನ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ತೀವಿ, ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡ್ತೀವಿ, ವಿಷಯವನ್ನ ಆಳವಾಗಿ ತಿಳ್ಕೊಳ್ತೀವಿ, ಆಗ ಮಾತ್ರ ನಾವು ಇವತ್ತಿನ ಚಾಲೆಂಜ್ ಅನ್ನ ಫೇಸ್ ಮಾಡಬಹುದು. ನಾವು ಎಕ್ಸಾಮಿನೇಷನ್ ಬರಿಬೇಕಾದ್ರೆ ನಾವು 10 ಜನ ರೇಸ್ ಅಲ್ಲಿ ಇರ್ತಾ ಇದ್ವಿ, 3 ಜನ ಗೆಲ್ತಾ ಇದ್ವಿ. ಈಗ ಯಾವ ರೀತಿ ಇದೆ ಅಂದ್ರೆ ರೇಸ್ ಯಾವ ರೀತಿ ಇರುತ್ತೆ ಅಂದ್ರೆ 1 ಲಕ್ಷ ಜನ ಇರ್ತಾರೆ, ಆ 1 ಲಕ್ಷದಲ್ಲಿ 10 ಜನ ಆಯ್ಕೆ ಆಗ್ತಾರೆ. ಸೊ ಈ ರೀತಿ ವೆರಿ ಸ್ಟ್ರಾಂಗ್. ಏನಪ್ಪ ಬಿಗಿನಿಂಗ್ ನಲ್ಲೇ 1 ಲಕ್ಷ ಜನ ಇರ್ತಾರೆ, 10 ಜನ ಮಾತ್ರ ಆಯ್ಕೆ ಆಗ್ತಾರೆ ಅಂತ ನಾವು ದುಡ್ಡಿಗಳಬೇಕಾಗಿಲ್ಲ. ನಾವು ಬೇಸಿಕ್ಸ್ ಅನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಆದ್ರಿಂದ ನೀವುಗಳು ತುಂಬಾ ಲಕ್ಕಿ, ನೀವು ತುಂಬಾ ಲಕ್ಕಿ. ನಾನು ದೇವರಾಜ್ ಎಕ್ಸಾಮಿನೇಷನ್ ಬರಿಬೇಕಾದ್ರೆ ನಾವು ಡಿಗ್ರಿ ಮಾಡಿದ್ವಿ, ಮಾಸ್ಟರ್ ಡಿಗ್ರಿ ಮಾಡಿದ್ವಿ, KS ಅಂದ್ರೇನು IAS ಅಂದ್ರೇನು ಗೊತ್ತಿರಲಿಲ್ಲ ನಮಗೆ. ನಮಗ್ ಗೊತ್ತಾಗಿದ್ದೆ ಯಾವಾಗಂದ್ರೆ ಮಾಸ್ಟರ್ ಡಿಗ್ರಿಗೆ ಹೋದಾಗ. MA ಅನ್ನು ಓದ್ಬೇಕಾದ್ರೆ, ನಾವು ಡಿಗ್ರಿಯನ್ನು ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಓದ್ಬೇಕಾದ್ರೆ ನಮ್ಮ ಕ್ಯಾಂಪಸ್ ಅಲ್ಲಿ ಒಂದು ಎಲ್ಲೆಲ್ಲೋ ಮಾತಾಡ್ಕೊಳ್ಳೋರು, ಕ್ಲಾಸ್ 1 ಕ್ಲಾಸ್ 2 ಎಕ್ಸಾಮಿನೇಷನ್ ಬರೀತಾ ಇದ್ದೀನಿ, ಗೆಜೆಟೆಡ್ ಪ್ರೊಬೇಷನರ್ ಎಕ್ಸಾಮ್ ಬರೀತಾ ಇದ್ದೀನಿ ಅಂತ ಒಂದು ವಿಷಯಗಳು ಅವಾಗ ನಮ್ಗೆ ಗೊತ್ತಾಗ್ತಾ ಇತ್ತು. ಯು ಆರ್ ಆಲ್ ವೆರಿ ಲಕ್ಕಿ. ಯಾಕೆ, ಇನ್ನು ಗ್ರಾಜುಯೇಷನ್ ಆದ ತಕ್ಷಣ ಗ್ರಾಜುಯೇಷನ್ ಮಾಡಬೇಕಾದ್ರೆ ನಿಮ್ಗೆ KS ಅಂದ್ರೇನು IAS ಅಂದ್ರೇನು ಎಂದು ತಿಳಿದುಕೊಳ್ಳುವಂತ ಒಂದು ಅವಕಾಶವನ್ನ ನಮ್ಮ ದೇವರಾಜ್ ಇವತ್ತು ಕೋಲಾರದಲ್ಲಿ ನಿಮ್ಗೆ ಕಲ್ಪಿಸಿಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ನೀವು ಒಂದನ್ನ ತಿಳ್ಕೊಳ್ಳಿ, ಇವತ್ತಿಲ್ಲಿ ಬಂದಿದ್ದೀರಾ, ತಂದೆ ತಾಯಿಗಳಿದ್ದೀರಾ, ಮಕ್ಕಳಿದ್ದೀರಾ, ನೀವುಗಳು ಈ ಹಾಲನ್ನ ಬಿಟ್ಟ ನಂತರ, ಈ ಹಾಲು ಬಿಟ್ಟು ಹೋದ್ಮೇಲೆ ಸಂಜೆ ಕೂತ್ಕೊಂಡು, ಇವತ್ತು ನಾನು ಆ ಒಂದು ಚೆನ್ನೈ ರಂಗಮಂದಿರದಲ್ಲಿ ಹೋಗಿದ್ದೆ, ನಾನಿವತ್ತು KS IAS ಕ್ಲಾಸ್ ಅನ್ನ ಕೇಳಿದೆ. ಇದರಿಂದ ವಾಟ್ ಈಸ್ ಮೈ ಟೇಕ್ ಅವೇ, ಏನನ್ನ ಪಡ್ಕೊಂಡು ಬಂದೆ, ಏನನ್ನ ತಿಳ್ಕೊಂಡು ಬಂದೆ ಅನ್ನೋದನ್ನ ನೀವು ಒಂದು 10 ನಿಮಿಷ ಕೂತ್ಕೊಂಡು ನೀವು ಮನೆಯಲ್ಲಿ ಯೋಚನೆ ಮಾಡಬೇಕು. ಇದು ನಂಬರ್ 1. ನಂಬರ್ 2, ಈ ಒಂದು ಕಾರ್ಯಾಗಾರಕ್ಕೆ ಬಂದಿದ್ದೀರಾ, ಇಲ್ಲಿ ಸುಮಾರು ಜನ ಮಾತನಾಡಿದ್ದಾರೆ, ವಿವಿಧ ಫೀಲ್ಡ್ ಅಲ್ಲಿ ಇರುವಂತಹ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ, ವಿವಿಧ ರೀತಿಯಾದಂತಹ ಇನ್ಪುಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಎಷ್ಟೋ ಜನ ತಂದೆ ತಾಯಿಗಳು ಅಂದ್ಕೊಂಡಿದ್ದೀರಾ ಇವತ್ತಿನ ಕಾರ್ಯಾಗಾರ ಅಟೆಂಡ್ ಮಾಡಿಬಿಟ್ರೆ IAS KS ಆಗೋಗ್ತಾರೆ ನಮ್ಮ ಮಕ್ಕಳು ಅಂತ. ಅದು ಸುಳ್ಳು. ಇವತ್ತು ನಾವು DC ಅವರು SP ಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿದ ತಕ್ಷಣ ನಾನು IAS KS ಆಗ್ತೀನಿ ಅನ್ನೋದು ಅದು ಸುಳ್ಳು. ದಿಸ್ ಈಸ್ ಓನ್ಲಿ ಎ ಗೈಡಿಂಗ್ ಪಾತ್. ನಿಮಗೆ ಒಂದು ಮಾರ್ಗದರ್ಶನ ತೋರಿಸ್ತಾ ಇದ್ದೀವಿ, ನಾವು ಒಂದು ದಾರಿಯನ್ನ ತೋರಿಸ್ತಾ ಇದ್ದೀವಿ. ಆ ದಾರಿಯಲ್ಲಿ ಹೋದಾಗ ಏನಾಗುತ್ತೆ, ಇವತ್ತು KS IAS ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ಕಾಂಪಿಟೇಟಿವ್ ವರ್ಲ್ಡ್ ಇದು. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಮೊದಲು ಕೆಲವರು ಮಾತ್ರ ಕಾಂಪಿಟೇಷನ್ ಮಾಡ್ತಾ ಇದ್ರು, ಈಗ ಎಲ್ಲರೂ ಕಾಂಪಿಟೇಷನ್ ಮಾಡ್ತಾರೆ. ಸೊ ಇಂಥ ಒಂದು ಸ್ಪರ್ಧಾ ಜಗತ್ತಿನಲ್ಲಿ ನೀವುಗಳು ಎಕ್ಸೆಲ್ ಮಾಡಬೇಕಾಗುತ್ತೆ. ಆದ್ರಿಂದ ನೀವುಗಳು ಇದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಕೇವಲ ನಮ್ಮ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ಸಂಸ್ಥೆಗಳಿರ್ಬೋದು, ಅವು ನಿಮ್ಗೆ ಗೈಡ್ ಮಾಡ್ತಾವ ಅಷ್ಟೇ. ಇಲ್ಲಿ ಮೊದಲು ನಾವು ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇದ್ವಿ, ನಿಖಿಲ್ ಅವರು ಹೇಳಿದ್ರು ಸ್ಮಾರ್ಟ್ ವರ್ಕ್ ವಿ ಹ್ಯಾವ್ ಟು ಡು. ಈಗ ಸ್ಮಾರ್ಟ್ ವರ್ಕ್ ಅನ್ನು ಮಾಡಬೇಕು. ಅಂಡ್ ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ದಿ ಸ್ಮಾರ್ಟ್ ವರ್ಕ್. ಶಾರ್ಟ್ ಕಟ್ ಇಲ್ಲ, ಮ್ಯಾಜಿಕ್ ಆಗಿ ಮಾಡ್ತೀನಿ ಅನ್ನೋದು. ಶಾರ್ಟ್ ಕಟ್ ಮಾಡಿದವರೆಲ್ಲ ಮನೆಗೆ ಹೋಗಿದ್ದಾರೆ. ಸೊ ಆದ್ರಿಂದ ನೀವುಗಳು ಇವತ್ತು ನಿಮ್ಮ ತಂದೆ ತಾಯಿಗಳು ಹೆಚ್ಚು ಕನಸನ್ನ ಹೊತ್ತಿದ್ದಾರೆ. ಇವತ್ತು ನೀವೆಲ್ಲ ಇಷ್ಟು ನಿಂತ್ಕೊಂಡಿದ್ರೆ ನಿಮ್ಮ ಕಮಿಟ್ಮೆಂಟ್ ಗೊತ್ತಾಗುತ್ತೆ. ಏನ್ ನೀವು ನಿಂತ್ಕೊಂಡು ಕ್ಲಾಸ್ ಕೇಳ್ತಾ ಇದ್ದೀರಾ, ನಿಂತ್ಕೊಂಡು ನೀವು ಭಾಷಣವನ್ನ ಕೇಳ್ತಾ ಇದ್ದೀರಾ, ನಿಮ್ಗೆ ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋದು ಎಲ್ಲ ಒಂದು ಮನಸ್ಸಿಗೆ ಬಂದಿದೆ. ಇದು ನಿರಂತರವಾಗಿರ್ಬೇಕು. ಈ ರೂಮಿಂದ ಹೋದ ನಂತರ ಮತ್ತೆ ನೀವು ಮಾಮೂಲಿ ಅದೇ ರೀತಿ ಆದ್ರೆ ನೀವು ಜೀವನದಲ್ಲಿ ಯಾವುದೇ ಅಚೀವ್ಮೆಂಟ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದು ನಿರಂತರವಾಗಿರಬೇಕು ಪ್ರಯತ್ನ.